ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯೂಶ್ವಲಿ ನಾನು ಯೂಟ್ಯೂಬ್ಗೆ ವೀಡಿಯೋ ಶೂಟ್ ಮಾಡೋದಾದರೆ ನಾನು ಮಾರ್ನಿಂಗ್ ಟೈಮೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಮಾರ್ನಿಂಗ್ ತುಂಬಾ ನಂಗೆ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ಮಾಡಬೇಕು, ಈ ಥರ ವೀಡಿಯೋ ಮಾಡಬೇಕು ಆ ಥರ ಅಂತ ಒಂದು ಸ್ವಲ್ಪ ಐಡಿಯಾಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಎನರ್ಜಿ ಲೆವೆಲ್ ಲೋ ಆಗ್ತಾ ಇರುತ್ತೆ. ಅವಾಗ ಏನು ಮಾಡೋದಕ್ಕೂ ಇಷ್ಟ ಆಗ್ತಾ ಇರಲ್ಲ. ಸೊ ಇದೇ ರೀಸನಿಗೋಸ್ಕರ ನಾನು ಯಾವಾಗಲೂ ಕೂಡ ಮಾರ್ನಿಂಗಿಂದನೇ ವ್ಲಾಗ್ನ ಆಲ್ಮೋಸ್ಟ್ ತುಂಬ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಕೂಡ ಮಾರ್ನಿಂಗ್ ಟಿಫನ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಟಿಫನ್ ಅಂದ ತಕ್ಷಣ ನಮ್ಮಲ್ಲಿ ಎಲ್ಲರಿಗೂ ಒಬ್ರೊಬ್ರಿಗೆ ಒಂದೊಂದು ಥರ ಟಿಫನ್ ಬೇಕು ಒಂದೊಂದು ದಿನ. ಸೊ ಎಲ್ಲರೂ ಒಂದೇ ಟಿಫನ್ ತಿಂತಾರೆ ಅಂತ ಯಾವಾಗಲೂ ಇಲ್ಲ. ಸೊ ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ ಟಿಫನ್ಗೆ. ಸೊ ನೀರು ದೋಸೆ ಅಂದರೆ ಅಗಸ್ತ್ಯನಿಗೆ ವಸಿಷ್ಠನಿಗೆ ಇಬ್ಬರಿಗೂ ಕೂಡ ತಿಂಡಿಗಾಗತ್ತೆ, ಹಾಗೆಯೇ ವಸಿಷ್ಠನಿಗೆ ಲಂಚ್ ಬಾಕ್ಸು ಕೂಡ ಆಗತ್ತೆ ಅಂತ. ಸೊ 2 in 1 ನಾನು ಇವತ್ತು ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕಡೆ ತೆಂಗಿನಕಾಯಿ ಹಾಕಿನೂ ಕೂಡ ಮಾಡ್ತಾರೆ, ಇಲ್ಲ ಈ ಥರನೂ ಕೂಡ ಮಾಡ್ತಾರೆ. ಸೊ 1 ಕಪ್ ಅಷ್ಟು ಸಣ್ಣ ಕಪ್ಪಲ್ಲಿ ರೈಸ್ ಕೂಡ ಆ್ಯಡ್ ಮಾಡಿ ಗ್ರೈಂಡ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಮತ್ತು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು. ಸೊ ಯಾವಾಗ ಬೇಕಾದರೂ ಫ್ರಿಡ್ಜಲ್ಲಿ ಇಟ್ಕೊಂಡೆ ನಾವು ಮಾಡ್ಕೊಳ್ಬೋದು. ಇವತ್ತು ಮೇನ್ ಟಿಫನ್ ಆಗಿ ಮೆಂತ್ಯ ಮುದ್ದೆನ ರೆಡಿ ಮಾಡ್ತಾ ಇದ್ದೀನಿ. ಸೊ ಮೆಂತ್ಯ ಮುದ್ದೆಗೆ ನಾನಿಲ್ಲಿ ಕಪ್ಪು ಬೆಲ್ಲನ ಪಾಕ ಮಾಡ್ಕೊಂಡಿದ್ದೀನಿ. ಸೊ ಕೆಲವರು ಸಕ್ಕರೆಯಲ್ಲೂ ಮಾಡ್ತಾರೆ ಆ್ಯಂಡ್ ಬಿಳಿ ಬೆಲ್ಲದಲ್ಲೂ ಮಾಡ್ತಾರೆ, ಬಟ್ ನಾನು ಕಪ್ಪು ಬೆಲ್ಲನ ಜಾಸ್ತಿ ಯೂಸ್ ಮಾಡೋದು ಮೆಂತ್ಯ ಹಿಟ್ಟಿಗೆ. ನನಗೆ ಮೆಂತ್ಯ ಹಿಟ್ಟು ಅಂದರೆ ಫಸ್ಟು ನೆನಪಾಗೋದೆ ಬಾಣಂತನ. ಸೊ ಬಾಣಂತಿಯಲ್ಲಿ ಅಂದರೆ ಮಗು ಹುಟ್ಟಿ 2 ತಿಂಗಳಾದಮೇಲೆ ಮಗುವಿನ ತಾಯಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗಿಂದ ಇಲ್ಲಿ ತನಗೂ ಕೂಡ ನಾನು ಮೆಂತ್ಯ ಹಿಟ್ಟನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಯಾವಾಗಲೂ ತಿನ್ನೋದಿಲ್ಲ, ಸಮ್ಮರಲ್ಲಿ ಆದರೆ ಒಂದು ವೀಕ್ಲಿ 2-3 ಸತಿ ಮಾಡ್ಕೊಳ್ತೀನಿ. ಸೊ ನಮ್ಮಲ್ಲಿ ಇನ್ನೊಂದೇನೆಂದರೆ ಎಲ್ಲರಿಗೂ ಕೂಡ ಇಷ್ಟ, ಸಂದೀಪಿಗೆ ಅಂತೂ ತುಂಬಾ ಇಷ್ಟ ಮೆಂತ್ಯ ಹಿಟ್ಟು ಅಂದರೆ, ಆ್ಯಂಡ್ ಮಕ್ಕಳು ಕೂಡ ತಿಂತಾರೆ. ಅದಕ್ಕೋಸ್ಕರನೇ ನಾನು ಊರಿಗೆ ಹೋದಾಗೆಲ್ಲ ಅಮ್ಮನ ಕೈಲಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿರ್ತೀನಿ. ನನಗೆ ರಾಗಿ ಮುದ್ದೆ ಆಗಲಿ ಮೆಂತ್ಯ ಮುದ್ದೆ ಆಗಲಿ ನನಗೆ ಕುಕ್ಕರಲ್ಲಿ ಮಾಡೋ ಅಭ್ಯಾಸ. ಸೊ ಹಾಗಾಗಿ ನಾನು ಕುಕ್ಕರ್ನೇ ಯೂಸ್ ಮಾಡ್ತೀನಿ. ಸಖತ್ ಈಸಿ ಅನಿಸುತ್ತೆ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಆದರೆ ನನಗೆ ಇದೇ ಈಸಿ ಮೆಥಡ್ ಅನಿಸುತ್ತೆ. ನಾನು ಮದುವೆ ಆಗಿ ಬಂದಿದ್ದೂ ಕೂಡ ಕುಕ್ಕರ್ ಯೂಸ್ ಮಾಡಿನೇ ಮುದ್ದೆ ಮಾಡೋವಂಥದ್ದು. ಸಂದೀಪ್ ಮತ್ತು ವಸಿಷ್ಠ ಬೇಗ ಹೋಗೋದ್ರಿಂದ ಅವ್ರಿಗೆ ಫಸ್ಟ್ ನಾನು ಮುದ್ದೆನ ಮಾಡಿಕೊಟ್ಟೆ. ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ಮುದ್ದೆ ತಿನ್ನಲ್ಲ ಅಂದರೆ ನೀವು ಗಂಜಿ ರೀತಿಯಲ್ಲಾದರೂ ಮಾಡಿ ಕುಡಿಸ್ಬೋದು. ಈ ಥರ ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೆ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ, ಹಾಗೆಯೇ ಬೋನ್ ಸ್ಟ್ರೆಂತ್ಗೂ ಕೂಡ ಒಳ್ಳೆಯದು. ಆ್ಯಂಡ್ ಮಕ್ಕಳಲ್ದಲೇ ದೊಡ್ಡವರಿಗೂ ಕೂಡ ಸೊಂಟ ನೋವು ಇರೋರಿಗೆ ಎಕ್ಸ್ಪೆಷಲಿ ತುಂಬಾ ಒಳ್ಳೆಯದು. ಸೊಂಟ ನೋವು ಕೂಡ ಡೇ ಬೈ ಡೇ ರಿಡ್ಯೂಸ್ ಆಗುತ್ತೆ. ಇಲ್ಲಿ ವಶಿಗೂ ಕೂಡ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಒಂದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಆಲ್ಮೋಸ್ಟ್ ಅವನು ಯಾವ್ದು ಇಷ್ಟಪಡ್ತಾನೆ ಆ ಡ್ರೈ ಫ್ರೂಟ್ಸ್ನ ಹಾಕಿರ್ತೀನಿ. ಯಾಕಂದರೆ ಇನ್ನು ಬೇರೆದೇನಾದ್ರು ಹಾಕಿಬಿಟ್ರೆ ಅವ್ನು ತಿನ್ನೋದೇ ಇಲ್ಲ, ಹಾಗೆ ತಂದು ಬಿಡ್ತಾನೆ. ಸೊ ನೀರು ದೋಸೆನ ನಾನು ಸ್ವಲ್ಪ ಕ್ರಂಚಿಯಾಗಿ ಮಾಡಿ ಅದಕ್ಕೆ ತುಪ್ಪ ಮತ್ತು ಸಕ್ಕರೆನ ಹಾಕಿ ರೋಲ್ ಮಾಡಿ ಕೊಡ್ತೀನಿ. ಸೊ ಅದು ಇಷ್ಟ ಆಗುತ್ತೆ ಅವನಿಗೆ. ಸ್ಕೂಲ್ಗಳಿಗೆಲ್ಲ ಚಟ್ನಿ ಮತ್ತು ಸಾಂಬಾರು, ಪಲ್ಯ ಅದೆಲ್ಲ ಸ್ವಲ್ಪ ಕಡಿಮೆ ಅವ್ನು ತಗೊಂಡು ಹೋಗೋದು. ಸಂದೀಪ್ ಮತ್ತು ವಸಿಷ್ಠನ ಕಳಿಸಿದ ಮೇಲೆ ನಾನು ಅಗಸ್ತ್ಯ ಟಿಫನ್ನ ಮಾಡ್ಕೊಂಡ್ವಿ. ಇವತ್ತು ಮಾಸ್ಟರ್ ಬೆಡ್ರೂಮ್ನ ಕ್ಲೀನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೊಂದ್ಸತಿ ನಾನು ಬೆಡ್ ಸ್ಪ್ರೆಡ್ ಆಗಲಿ ಪಿಲ್ಲೋ ಕವರ್ಸ್ ಆಗಲಿ ಚೇಂಜ್ ಮಾಡ್ಕೊಳ್ಬಿಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ವಾರದಲ್ಲಿ ಒಂದು 4-5 ದಿನವೂ ಕೂಡ ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು 45 ಮಿನಿಟ್ಸ್ನ ನಾನು ಕ್ಲೀನಿಂಗ್ ಅಂತ ಡೆಡಿಕೇಟ್ ಮಾಡ್ತೀನಿ. ಆ ಥರ ಸ್ಪೆಂಡ್ ಮಾಡೋದ್ರಿಂದ ಮನೆ ಕ್ಲೀನಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನಮಗೆ ಒಂದೇ ದಿನ ಕ್ಲೀನ್ ಮಾಡೋದು ಕೂಡ ಇರೋದಿಲ್ಲ. ನನಗೆ ಯೂಶಲಿ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ರಿಲೇಟಿವ್ಸ್ ಅಲ್ಲಿ ತುಂಬ ಜನ ಕೇಳ್ತಾರೆ, ಸೊ ಹೇಗೆ ಮ್ಯಾನೇಜ್ ಮಾಡ್ತೀಯ, ಯೂಟ್ಯೂಬ್ ಬೇರೆ ಮಾಡ್ತಾ ಇದೆಯಾ, ಸೊ ಯೂಟ್ಯೂಬ್ ವೀಡಿಯೋಸ್ ಜೊತೆಗೆ ಅಗಸ್ತ್ಯನ ಥೆರಪಿ ಆಗಿರ್ಬೋದು, ಮನೆ ಆಗಿರ್ಬೋದು, ವಸಿಷ್ಠನ್ ಸ್ಟಡೀಸ್ ಆಗಿರ್ಬೋದು, ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀಯಾ, ಯಾವ ಥರ ಟೈಮ್ ಮಾಡ್ಕೊಳ್ತೀಯಾ ಅಂತ. ಸೊ ಒನ್ ಥಿಂಗ್ ಅಂದರೆ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡೋದಕ್ಕೆ ನಂಗೆ ಡೈರಿ ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಸೊ ಒಂದು ಡೈರಿಲಿ ನಾನು ನೋಟ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ದಿನ ಏನೇನು ಮಾಡಬೇಕು ಅಂತ ಮೇನ್ ಥಿಂಗ್ಸ್ನ ನಾನು ನೋಟ್ ಮಾಡಿ ಇಟ್ಕೊಳೋದ್ರಿಂದ ಸೊ ನೆಕ್ಸ್ಟ್ ಡೇ ಅದನ್ನು ಶೆಡ್ಯೂಲ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಅದರಲ್ಲೂ ಮದುವೆ ಆಗಿ ಮಕ್ಕಳು ಮತ್ತು ಬೇರೆ ಬೇರೆ ಕೆಲಸನೆಲ್ಲ ನಾವು ಏನಾದರೂ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಸೊ ಹಾಗಾಗಿ ಈ ಟೈಮಿಂಗ್ಸಲ್ಲಿ ಈ ಕೆಲಸ ಆಗಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಿಟ್ಟಿರ್ತೀನಿ. ಸೊ ಫಸ್ಟ್ ಟೈಮ್ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಅದೇ ಟೈಮಿಗೆ ಅದನ್ನು
ಮುಗಿಸೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ನಿಜವಾಗ್ಲೂ ಆ ಟೈಮ್ಗೆ ಆ ಕೆಲಸ ಆಗಿಲ್ಲ, ಜಾಸ್ತಿ ನನಗೆ ಕೆಲಸ ಆಯಿತು ನಿಜವಾಗ್ಲೂ ನಂಗೆ ತಲೆ ಓಡೋದೇ ಇಲ್ಲ, ತುಂಬಾ ಹೆಡೇಕ್ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ, ಎಲ್ಲದನ್ನೂ ಒಟ್ಟಿಗೆ ಮಾಡಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೆಡ್ಯೂಲ್ ಮಾಡ್ಕೊಂಡು ಡೈರಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ಟೈಮ್ ಮ್ಯಾನೇಜ್ಮೆಂಟಿಗೆ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ನಾನು ಬೆಂಡೆಕಾಯ್ದು ಹುಳಿ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಹುಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ಮಾಡ್ತಿರೋವಂಥ ಪ್ರೊಸೀಜರಲ್ಲಿ ಮಾಡಿದ್ರೆ ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಂಡು ಹಾಗೆಯೇ ನಾನು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಫಸ್ಟೇ ಬೆಂಡೆಕಾಯಿನ. ಸೊ ಅದನ್ನು ಕೂಡ ಸೇರಿಸ್ಕೊಂಡು ನಾನು ಇಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಇಲ್ಲಾಂದರೆ ಮಜ್ಜಿಗೆ ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋಂಥ ಊಟ ರೆಡಿ ಆಗುತ್ತೆ. ಇದಕ್ಕೆ ನೀವು ಉಪ್ಪಿನಕಾಯಿ ಆದರೂ ಬಳಸ್ಬೋದು, ಇಲ್ಲಾಂದರೆ ಒಣಗಿದ ಮೀನು ಅಂತ ಬರುತ್ತೆ. ಸೊ ಒಣಗಿದ ಮೀನಾದರೂ ಕೂಡ ಯೂಸ್ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆ, ರೈಸ್ ಎಲ್ಲದೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಥರ ಹುಳಿ ಮಾಡ್ಕೊಳೋದಕ್ಕೆ ಬೆಂಡೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ತರಕಾರಿನೂ ಕೂಡ ಬಳಸ್ತಾರೆ. ಬಟ್ ನನಗೆ ಮೂಲಂಗಿ ಮತ್ತು ಈ ಥರ ಬೆಂಡೆಕಾಯಿ ತುಂಬಾ ಇಷ್ಟ ಆಗುತ್ತೆ ಈ ಥರ ಹುಳಿಗೆ ಆ್ಯಡ್ ಮಾಡೋದ್ರಿಂದ. ಇದ್ರದ್ದು ಫುಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಡೀಟೇಲ್ ಆಗಿ ನಾನೇನು ಹೇಳಿಲ್ಲ ಅಷ್ಟೇ. ಈಗಂತೂ ವಾಕಿಂಗ್ ಅಂತ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ನನಗೂ ಸಂಧಿಗೂ. ಸೊ ಹಾಗಾಗಿ ಮನೇಲಿ ಥ್ರೆಡ್ಮಿಲ್ ಇದ್ದರೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ವಾಕಿಂಗ್ ಮಾಡ್ಕೊಳ್ಬೋದು ಅಂತ ಥ್ರೆಡ್ಮಿಲ್ನ ತುಂಬ ದಿನದಿಂದ ತರಬೇಕು ಅಂತ ಇದ್ವಿ. ನಮ್ಮಲ್ಲಿ ಪ್ರೀವಿಯಸ್ ಒಂದಿತ್ತು ಸ್ಟೇ ಫಿಟ್ತು, ಬಟ್ ಅದು ತುಂಬ ಹಳೇದಾಗಿತ್ತು ಆ್ಯಂಡ್ ಸ್ವಲ್ಪ ರಿಪೇರ್ ಬಂದಿತ್ತು ಅಂತ ಅದನ್ನು ರಿಪ್ಲೇಸ್ ಮಾಡಿ ಇದನ್ನು ನಾವು ತಂದ್ವಿ. ಸೊ ಇದು ಕಲ್ಟ್ ಫಿಟ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಸೊ ಇವಾಗ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸ್ವಲ್ಪನೂ ಕೂಡ ಸೌಂಡ್ ಬರೋದಿಲ್ಲ. ಸೊ ಇದಕ್ಕೆ ಈ ಥರ 1 kg ಅಷ್ಟು ಇರುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಡಂಬಲ್ಸ್ ಕೊಟ್ಟಿದ್ರು. ಇದಂತೂ ತುಂಬಾ ಲೈಟ್ ವೇಟ್ ಆಗಿದೆ. ಸೊ ನಮಗೆ ಸ್ವಲ್ಪ ಕಮ್ಮಿ ವೆಯ್ಟ್ ಇದೆ ಅನಿಸುತ್ತೆ, ಮಕ್ಳಿಗೆ ಕರೆಕ್ಟ್ ಇರುತ್ತೆ. ಅದನ್ನು ಇಟ್ಕೊಂಡೆ ಯಾವ ಥರ ಸರ್ಕಸ್ ಮಾಡ್ತಾರೆ ನೋಡಿ. ವಶಿಷ್ಠ ಅಂದಾಯಿತು, ಈಗ ಅಗಸ್ತ್ಯನ್ ಟರ್ಮ್. ಸೊ ಅವನು ಕೂಡ ಮಾಡ್ತಾನೆ ಇದ್ದ. ಸೊ ಏನೋ ಒಂಥರ ಖುಷಿ ಮಕ್ಕಳಿಗೆ, ಏನಾದರೂ ಒಂದು ಹೊಸ ಮೆಟೀರಿಯಲ್ ಮನೆಗೆ ಬಂದರೆ ಊಟ ತಿಂಡಿ ಎಲ್ಲದು ಕೂಡ ಇಲ್ಲೇ ನಡೀತಾ ಇತ್ತು ಅಗಸ್ತ್ಯಂದು. 2 days ಬ್ಯಾಕೆ ಡೆಲಿವರ್ ಆಗಿತ್ತು ಪ್ರಾಡಕ್ಟು, ಬಟ್ ಇವತ್ತು ಇನ್ಸ್ಟಾಲ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಒಬ್ಬರೇ ಬಂದಿದ್ದರಿಂದ ಸಂದೀಪ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಈ ಥ್ರೆಡ್ಮಿಲ್ ಜೊತೆಗೆ ಇನ್ಕ್ಲೂಡ್ ಆಗಿ ಈ ಒಂದು ಟ್ವಿಸ್ಟರು ಮತ್ತು ಮಸಾಜ್ ಮಿಷಿನ್ ಕೂಡ ಬಂದಿತ್ತು. ಸೊ ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅಂತ. ನನಗಂತೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಏನಕ್ಕೂ ಸಾಕಾಗೋದೇ ಇಲ್ಲ ಅನಿಸುತ್ತೆ ಟೈಮು. ಸೊ ಇವಾಗ ಒಂದು ವಾಕಿಂಗ್ ಒಂದು ಟೈಮಿಂಗ್ಸ್ ನಮಗೆ ಸೆಟ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಇದೊಂದು ಥ್ರೆಡ್ಮಿಲ್ ಹೆಲ್ಪ್ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ವ್ಲಾಗ್ ಮಾಡೋದು ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋದು ಅಂತ ಅಂದ್ಕೊಬಿಟ್ಟಿದ್ದಾರೆ. ಬಟ್ ಯಾರು ವ್ಲಾಗ್ ಮಾಡ್ತಾ ಇದ್ದಾರೆ, ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದರಲ್ಲಿ ಎಷ್ಟು ಕಷ್ಟ ಇದೆ ಆ್ಯಂಡ್ ಎಷ್ಟು ಟೈಮ್ ಕೊಡಬೇಕು. ನಾವು ಒಂದು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಗೆಯೇ ವಾಯ್ಸ್ ಓವರ್ ಕೊಟ್ಟು ತಮ್ಲೈನ್ ಎಷ್ಟೊಂದು ಕೆಲಸ ಇರುತ್ತೆ ಅಂದರೆ ಒಂದು ವಿಡಿಯೋನ ಹಾಗೇನೆ ನಾವು ವಿಡಿಯೋ ಮಾಡಿ ಬಿಡೋದಕ್ಕಾಗಲ್ಲ. ಸರಿಯಾದ ರೀತಿಯಲ್ಲಿ ಎಡಿಟ್ ಮಾಡಬೇಕು ಆ್ಯಂಡ್ ಒಂದೇ ಆ್ಯಂಗಲಲ್ಲಿ ಇಟ್ಕೊಳಲ್ಲ, ತುಂಬ ಆ್ಯಂಗಲಿಂದ ಶೂಟ್ ಮಾಡಿರ್ತೀವಿ. ಸೊ ಹಾಗಾಗಿ 1 ಡೇನೇ ಒಂದು ವ್ಲಾಗಿಗೆ ಹೋಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಪರಿಶ್ರಮ ಇರುತ್ತೆ ಒಂದು ಕೆಲಸದ ಹಿಂದೆ. ಹಾಗಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ ಸೊ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದ್ದೇ ಆದಂತಹ ಪರಿಶ್ರಮ ಇರುತ್ತೆ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾತು ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಕೆಲವೊಂದು ಸತಿ ನಮಗೆ ಇಷ್ಟ ಇಲ್ಲದಿದ್ರೂ ಕೂಡ ಕೆಲವೊಂದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್